ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಂದ ಅವ್ರ ಮುಂದೆ ವಲ್ಲಭನ ಒಳ್ಳೆಯವನು ಮಾಡಬೇಕು ಅನ್ನೋ ಕಾರಣಕ್ಕೆ, ವಲ್ಲಭನ ಒಳ್ಳೆತನ ಏನು ಅನ್ನೋದನ್ನು ಮಾವನಿಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಮೀನಾ ಒಂದು ಬೀದಿ ನಾಟಕದವನ್ನ ಸೆಟ್ ಮಾಡ್ತಾರೆ. ಬಟ್ ಆ ಪ್ಲಾನ್ ಉಲ್ಟಾ ಹೊಡಿಯುತ್ತೆ. ನಂದ ಅವ್ರಿಗೆ ಇದೆಲ್ಲ ನಾಟಕ ಅಂತ ಗೊತ್ತಾಗುತ್ತೆ, ಬಟ್ ವಲ್ಲಭ ಮಾಡಿರೋದು ಅಂತ ತಪ್ಪು ತಿಳ್ಕೊತಾರೆ. ಹಾಗಾಗಿ ವಲ್ಲಭನ ತರಾಟೆಗೆ ತಗೊಂಡು ಬೈದು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ವಲ್ಲಭಂಗೆ ತುಂಬ ವಿಚಾರ ಆಗುತ್ತೆ, ಯಾರಪ್ಪ ಮಹಾನುಭಾವರು ನನ್ನ ವಿಷಯವಾಗಿ ಈ ರೀತಿ ಮಾಡಿರೋರು ಅಂತ ವಲ್ಲಭಂಗೆ ಯೋಚನೆ ಆಗಿರತ್ತೆ. ಅದೇ ಟೈಮ್ಗೆ ಸರಿಯಾಗಿ ವಲ್ಲಭ ಇರೋ ಟೆಂಟ್ ಹತ್ರ ಗಿರಿಜಾ, ಕೇಶವ, ಮೀನಾ ಹಾಗೆ ಅಮ್ಮು ಎಲ್ಲರೂ ಕೂಡ ಬರ್ತಾರೆ. ಎಲ್ಲರೂ ಬಂದಿದ್ದ ವಲ್ಲಭನ ಹತ್ರ ಕ್ಷಮೆ ಕೇಳ್ತಿದ್ದಾರೆ. ಅಷ್ಟರಲ್ಲಿ ಪ್ರಿಯಾ ಹಾಗೆ ವೀಣವರು ಕೂಡ ಬಂದು ನಿಂತ್ಕೊಂಡು ಎಲ್ಲವನ್ನ ಕೂಡ ನೋಡ್ತಿದ್ದಾರೆ. ಇಲ್ಲಿ ದಯವಿಟ್ಟು ವಲ್ಲಭ ನನ್ನನ್ನು ಕ್ಷಮಿಸ್ಬಿಡು, ಇದನ್ನೆಲ್ಲ ಮಾಡಿದ್ದು ನಾನೇ. ನಿನ್ನ ಒಳ್ಳೆತನ ಏನು ಅನ್ನೋದನ್ನು ಮಾವನ ಮುಂದೆ ಅರ್ಥ ಮಾಡಿಸ್ಬೇಕಾಗಿತ್ತು. ಅದೇ ಕಾರಣಕ್ಕೆ ನಿನ್ನ ಒಳ್ಳೆತನ ಮಾವನ್ ಗೊತ್ತಾದರೆ ಮಾವನನ್ನ ಮನೆ ಕರ್ಕೊಂಡು ಬರ್ತಾರೆ ಅಂತ ಈ ರೀತಿ ಎಲ್ಲ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಮೀನಾ ಕೇಳ್ಕೊತಾರೆ. ಆಗ ವಲ್ಲಭ ಹೇಳೋದು ಒಂದೇ ಮಾತು, ಒಳ್ಳೆತನ ಅನ್ನೋದು ಯಾರು ನೋಡಬೇಕು, ನಮ್ಮನ್ನು ಹೊಗಳಬೇಕು ಅಂತ ನಾವು ಮಾಡೋದಲ್ಲ. ಅದಕ್ಕೆ ಒಳ್ಳೆತನ ಅನ್ನೋದು ನಮ್ಮಲ್ಲಿರುತ್ತೆ, ಅದು ನಮ್ಮ ಆತ್ಮತೃಪ್ತಿಗೆ ಸಂಬಂಧಪಟ್ಟಿರುತ್ತೆ. ನಮ್ಮ ಆತ್ಮಸಾಕ್ಷಿಗೆ ನಾವು ಒಳ್ಳೆಯವರು ಅಂತ ಗೊತ್ತಿದ್ರೆ ಸಾಕು, ಅದನ್ನು ಜಗಜ್ಜಾಹೀರಾಗಿ ಎಲ್ಲರ ಹತ್ರ ಕೂಡ ಹೇಳ್ಕೊಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ವಲ್ಲಭ ತುಂಬ ದೊಡ್ಡ ಮಾತುಗಳನ್ನು ಆಡ್ತಾರೆ. ಇದನ್ನು ಕೇಳಿಸ್ಕೊಂಡಂತಹ ನಂದವರು ಕೂಡ ವಲ್ಲಭ ಏನು ತಪ್ಪು ಮಾಡಿಲ್ವಾ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಈ ಕಡೆ ಪ್ರಿಯಾ ಮತ್ತು ವೀಣಾ ಇಬ್ಬರು ಕೂಡ ಯಾವುದೇ ಕಾರಣಕ್ಕೂ ವಲ್ಲಭ ಮನೆ ಒಳಗಡೆ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ ದೊಡ್ಡ ದೊಡ್ಡ ಕುತಂತ್ರವನ್ನೇ ಮಾಡಿ ವಲ್ಲಭ ಮನೆಯಿಂದ ಆಚೆನೇ ಇರಬೇಕು ಅನ್ನೋ ರೀತಿಯಲ್ಲಿ ಪಿತೂರಿಗಳನ್ನ ಮಾಡ್ತಿದ್ದಾರೆ. ಹಾಗಿದ್ರೆ ವಲ್ಲಭನ ಹೊರಗಿಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಪ್ರಿಯಾ ವೀಣಾ ಇಬ್ಬರ ಪ್ಲಾನ್ಗೆ ಮಣ್ಣು ಹಾಕಿದ್ದೆ ಮೀನಾ ವಲ್ಲಭನ ಮನೆ ಒಳಗಡೆ ಕರ್ಕೊಂಡು ಬರೋದ್ರಲ್ಲಿ ಯಶಸ್ವಿ ಆಗ್ತಾಳ ಅನ್ನೋದನ್ನು ಕಾದು ನೋಡಬೇಕಾಗ್ತದೆ.